ವಾರದಲ್ಲೇ ಮೊದಲ ವಾರದಲ್ಲೇ ಬೆಂಗಳೂರಿನ ದೊಡ್ಡ ಹಬ್ಬ ಥರನೇ ಕಾಣ್ತದೆ ಚಿತ್ರಸಂತೆ, ಏನು ಹೇಳ್ತಾರೆ ಇದ್ರ ಬಗ್ಗೆ? ಹೊಸ ವರ್ಷದ ನಾವು ಯಾವಾಗಲೂ ಹೊಸ ವರ್ಷನ ಇಲ್ಲೇ ಆಚರಿಸೋದು. ಎಲ್ಲರೂ ಕೂಡಿ ಆರ್ಟ್ ವರ್ಕ್ಸ್ ನೋಡಿ ನಾವು ಇನ್ಸ್ಪೈರ್ ಆಗಿ, ನಾವು ನಮ್ಮಲ್ಲೂ ತುಂಬ ಸಾಕಷ್ಟು ಆರ್ಟಿಸ್ಟ್ ಇದ್ದಾರೆ, ಸೊ ನಾವು ಇನ್ಸ್ಪೈರ್ ಆಗ್ತೀವಿ. ಆರ್ಟ್ ನೋಡಿ ಒಂದಷ್ಟು ಮನಸ್ಸು ಖುಷಿ ಸಿಗುತ್ತೆ, ಕೆಲವೊಂದಷ್ಟು ಪರ್ಚೇಸಸ್ ಮಾಡ್ತೀವಿ. ಇಟ್ಸ್ ಅ ವೆರಿ ಹ್ಯಾಪನಿಂಗ್ ಇವೆಂಟ್ ನಮಗೆ ಆ್ಯಸ್ ಎ ಫ್ರೆಂಡ್ಸ್ ಗ್ರೂಪ್. ಸೊ ನಾವು ಸಾಕಷ್ಟು ಎಂಜಾಯ್ ಮಾಡ್ತೀವಿ, ಹೊಸ ವರ್ಷನ ಇಲ್ಲೇ ಆಚರಿಸೋಕ್ಕೆ ಇಷ್ಟಪಡ್ತೀವಿ. ಚಿತ್ರಸಂತೆ ಈಗಿನ ಜಲ್ದಿ ಕಿಡ್ಸ್ನಂಥ ಚಿತ್ರಕಲಾ ಹೇಗೆಲ್ಲ ಅನುಕರಣೆ ಆಗ್ತಾ ಇರುತ್ತೆ? ನಾವು ಈಗ ಜಸ್ಟ್ ಸ್ಟಾರ್ಟ್ ಮಾಡಿದ್ವಿ. ಲಾಸ್ಟ್ ಇಯರ್ಗೂ ಈ ಇಯರ್ಗೂ ಆರ್ಟ್ ವರ್ಕ್ಸ್ ಏನು ಡಿಫ್ರೆನ್ಸ್ ಇದೆ ಅಂತ ನಾವು ಇನ್ನೂ ನೋಡಿಲ್ಲ. ಇನ್ನೊಂದು ರೌಂಡ್ ಹಿಂಗೆ ಹೋಗಿ ಹಿಂಗೆ ಬರ್ತೀವಿ, ಅವಾಗ ನಮ್ಮನ್ನು ಕೇಳಿ ನಾವು ಹೇಳ್ತೀವಿ. ಇತ್ತೀಚಿನ ದಿನಗಳಲ್ಲಿ ಈ ಚಿಬ್ಲಿ, ಈ AI ಎಲ್ಲ ಬಂದಮೇಲೆ ಎಲ್ಲೋ ಈ ಥರ ಚಿತ್ರ ಪರಿಣಾಮಗಳನ್ನ ಬೀಳುತ್ತದೆಲ್ಲ. ಬಟ್ ಆಬ್ವಿಯಸ್ಲಿ ಏನಂದರೆ ಎಲ್ಲರದ್ದು ಆರ್ಟ್ ವರ್ಕ್ಸ್ ಆಲ್ಮೋಸ್ಟ್ ಸಿಮಿಲರ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಎಲ್ಲರೂ ಪರ್ಫೆಕ್ಟ್ ಏನಿದೆ ಅದನ್ನೇ ಟ್ರೈ ಮಾಡೋದಕ್ಕೆ ಏನು ಪರ್ಫೆಕ್ಟ್ ಇರೋ ಆರ್ಟ್ ವರ್ಕ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಸೊ ಆಲ್ಮೋಸ್ಟ್ ಎಲ್ಲರದ್ದು ಸಿಮಿಲರ್ ಬರುತ್ತೆ. ಯಾರು ಜೆನ್ಯೂನ್ ಆಗಿ ಮಾಡ್ತಾರೆ ಅವ್ರದ್ದು ಸ್ಟ್ಯಾಂಡ್ ಔಟ್ ಆಗುತ್ತೆ. ಓವರ್ ಎ ಪೀರಿಯಡ್ ಆಫ್ ಟೈಮ್ ಆಬ್ವಿಯಸ್ಲಿ ಸ್ಟ್ಯಾಂಡ್ ಔಟ್ ಆಗುತ್ತೆ. ಏನಾದ್ರು ನಿಜವಾದ ಕೈ ಬರವಣಿಗೆ ಚಿತ್ರ ಬರಹಗಳನ್ನ ಪರಿಣಾಮ ಬೀರುತ್ತಾ ಅಂತ ಬಂದಮೇಲೆ ಕ್ರಿಯೇಟಿವಿಟಿ ಕಮ್ಮಿ ಆಗ್ಬೋದು, ಯಾಕಂದರೆ ಎಲ್ಲರದು ಥಿಂಕಿಂಗ್, ಎಲ್ಲರದು ಔಟ್ಪುಟ್ಸ್ ಒಂದೇ ರೀತಿ ಬರೋಕ್ಕೆ ಸ್ಟಾರ್ಟ್ ಆಗ್ಬೋದು. ಯಾರು ಅವ್ರದ್ದು ಅಥೆಂಟಿಸಿಟಿ ಮೇಂಟೈನ್ ಮಾಡ್ತಾರೆ ಅವ್ರದ್ದು ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಅಂತ ನನಗೆ ಅನಿಸುತ್ತೆ. ಇತ್ತೀಚಿನ ದಿನಗಳಲ್ಲಿ ಎಲ್ಲೋ ಬೇರೆ ಬೇರೆ ಒಂದು ಉದ್ಯೋಗಕ್ಕಾಗಿ ಬೇರೆ ಬೇರೆ ಶಿಕ್ಷಣಕ್ಕೆಲ್ಲ ಬೇರೆ ಬೇರೆ ದೇಶಕ್ಕೆ ಹೋಗ್ತಾರೆ. ಈ ಚಿತ್ರಕಲಾ ಅನ್ನೋದಕ್ಕೆಲ್ಲ ಶಿಕ್ಷಣ ಒಂದು ಕೆಲವು ಕಡಿಮೆ ಆಗ್ತಿದೆ ಅನ್ಸುತ್ತೆ. ಈಗಿನ ಮಕ್ಕಳುಗಳಲ್ಲಿ, ಈಗಿನ ಶಾಲಾ ಕಾಲೇಜು ಮಕ್ಕಳುಗಳಲ್ಲಿ ಚಿತ್ರಕಲಾ ಇದ್ರ ಬಗ್ಗೆ ಸ್ವಲ್ಪ ಎಲ್ಲೋ ಆಸಕ್ತಿ ಕಡಿಮೆ ಆಗ್ತಿದೆ. ಅಲ್ಲ, ಈ ಕಲೆನಲ್ಲಿ ಏನು ಅಂದರೆ, ಈ ವೃತ್ತಿನಲ್ಲಿ ಏನು ಅಂದರೆ, ಕಲೆನ ಯಾರು ವ್ಯಾಲ್ಯೂ ಮಾಡ್ತಾರೆ ಅವ್ರು ಮಾತ್ರ ಇದನ್ನು ಏನು ಈ ಬಿಸ್ನೆಸ್ ಆಗಲಿ, ಈ ಆರ್ಟ್, ಈ ಏನು ಫೀಲ್ಡ್ ಇದೆ ಅದನ್ನು ಮುಂದುವರಿಸೋದು. ಸೊ ಆಗಲಿ ಏನಾದರೂ ಆಗಲಿ ಅದು ಒಂಥರ ಡಿಫ್ರೆಂಟ್ ಫೀಲ್ಡ್. ಯಾರು ತುಂಬ ಕ್ಯಾಪಿಟಲಿಸ್ಟಿಕ್ ವ್ಯೂಸ್ ಏನಿದೆ ಅಲ್ಲಿ ಡೆಫಿನೆಟ್ಲಿ ಅವ್ರಿಗೆ ಯೂಸ್ ಆಗುತ್ತೆ. ಎಲ್ಲರೂ ಆಲ್ಮೋಸ್ಟ್ ತುಂಬ ಜನ ಈಗ ಆರ್ಟ್ ವರ್ಕ್ಸ್ ಮಾಡ್ಬೋದು, ಯಾಕಂದರೆ ಡಿಫ್ರೆಂಟ್ ಟೈಮ್ ನೀವೇನು ಹೇಳ್ತಾ ಇದ್ದಾರೆ, ಆ್ಯನಿಮೇಷನ್ ಆಗಲಿ ಎಲ್ಲ ತುಂಬ ಈಸಿ ಇದೆ. ಸೊ ಎಲ್ಲರೂ ಆ ಥರ ಮಾಡ್ತಾರೆ. ಬಟ್ ಈಗ ನಾನು ಫಸ್ಟಿಂದ ಏನು ಹೇಳ್ತೀನಿ, ಅಥೆಂಟಿಕ್ ಏನಿದೆ, ಕ್ರಿಯೇಟಿವಿಟಿ ಏನಿದೆ ಅದ್ರದ್ದು ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಂದರೆ ಅದನ್ನು ಮಾಡೋ ಜನ ತುಂಬ ಕಮ್ಮಿ ಆಗ್ತಾ ಹೋಗ್ತಾರೆ. ಸೊ ದಿನಗಳಲ್ಲಿ ಎಲ್ಲೋ ಈ ಚಿತ್ರಕಲೆ ಬಿಡಿಸೋದಿಲ್ಲ ಎಲ್ಲ ಕಡಿಮೆ ಆಗ್ತಾ ಇದೆ. ಅದು ಕಮ್ಮಿ ಆಗ್ತಾನೆ ಇದೆ ಅಂತ ಅನ್ಕೊತೀನಿ. ಅದಕ್ಕೋಸ್ಕರನೇ ಆರ್ಟಿಸ್ಟ್ ಅಂದರೆ ಒಂದು ಬೆಲೆ ಜಾಸ್ತಿ. ಸರ್ಕಾರ ಆಗಿರ್ಬೋದು, ಜನಸ್ಪಂದಿಸಿ ಯಾವ ಥರ ಸ್ಪಂದಿಸಬೇಕು, ಈ ಥರ ವಿದ್ಯಾರ್ಥಿಗಳಿಗಾಗಿರ್ಬೋದು, ಬರುವಂಥ ಚಿತ್ರಕಲಾ ಬಿಡಿಸೋರ್ಗಂತ ಯಾವ ಥರ ಸ್ಪಂದಿಸಬೇಕು? ನಾನು ಒಬ್ಬ ಪ್ರೇಕ್ಷಕ, ನಾನು ನೋಡುವಂಥ ಒಬ್ಬ ವ್ಯಕ್ತಿ. ಸೊ ಈ ಪ್ರಶ್ನೆನ ಆರ್ಟಿಸ್ಟ್ಗಳು ಉತ್ತರ ಕೊಡಬೇಕು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಮ್ಮದು ಹೊಸದುರ್ಗ, ಕಡೂರು ತಾಲೂಕು. ಏನು ಅನ್ಬೇಕು? ಚಿತ್ರಸಂತೆ ಹೇಗೆ ಅನ್ನಿಸ್ತು? ವಾಲಂಟಿಯರ್ ನೀವು ಇಲ್ಲಿಗೆ? ನಾವು ವಾಲಂಟಿಯರ್ಗಳೆಲ್ಲ, ನಾವೆಲ್ಲ ಸ್ಟೂಡೆಂಟ್ಸ್ ಇಲ್ಲಿ. ಏನು ಸೆಕೆಂಡ್ ಇಯರ್ ಆ್ಯನಿಮೇಷನ್ನು, ನಾನು ಫಸ್ಟ್ ಇಯರ್. ಹೇಗೆ ಅನ್ನಿಸ್ತದೆ ವಾಲಂಟಿಯರ್? ತುಂಬ ಚೆನ್ನಾಗಿದೆ, ಎಲ್ಲ ದೊಡ್ಡದಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿ ನಡೀತಾ ಇದೆ. ಚಿತ್ರಸಂತೆಯಲ್ಲಿ ನೀವು ನೋಡ್ಬೇಕು ಏನೆಲ್ಲ ಸ್ಪೆಷಲ್ ಎಲ್ಲ ಇದೆ? ಏನೆಲ್ಲ ಸ್ಪೆಷಲ್ ಇದೆ ಚಿತ್ರಸಂತೆ? ಎಲ್ಲ ಸ್ಪೆಷಲ್, ಎಲ್ಲ ಡಿಫ್ರೆಂಟ್ ಪೇಂಟಿಂಗ್ಸ್ ಇದೆ. ಇವ್ರನ್ನ ಕೇಳಿ ಹೇಳ್ತಾರೆ. ಈಗ ಪೇಂಟಿಂಗ್ಸ್ ನೀವು ಅನ್ಕೊಂಡಿರ್ತಾರೆ ಇಲ್ಲಿ ಇಂದ ಬಂದಮೇಲೆ ಪೇಂಟಿಂಗ್ಸ್ಗಳೆಲ್ಲ ಹೊರ್ತಾ ಬಿಡುತ್ತಾ? ಇಲ್ಲ, ಇನ್ನೂ ವರ್ತ್ ಇದೆ. ಏನಕ್ಕಂದರೆ ರಿಯಲ್ ಆರ್ಟಿಸ್ಟ್ ಪ್ಯಾಷನ್ ನೋಡ್ತಾರೆ. ಅದು AI ಬಿಟ್ಟೆಲ್ಲ. AI ಸುಮ್ಮನೆ ಮಾಡಿ ಅದು ಯಾರು ಬೇಕಾದ್ರೂ ಮಾಡ್ಬೋದು. ರಿಯಲ್ ಆರ್ಟಿಸ್ಟ್ಗಳು ಕೂತ್ಕೊಂಡು ಮಾಡ್ತಾರೆ, ಅವರ್ಸ್ ಟುಗೆದರ್ ಕೂತ್ಕೊಂಡು ಕೆಲಸ ಮಾಡಿದ್ರೆ ಅದೇನೇ ರಿಯಲ್ ಆರ್ಟ್. ಈಗ ಡಿಜಿಟಲ್ ಬಂದಮೇಲೆ ಚಾಟ್ GPT ಅಂತ ತುಂಬಾ ಬಂದಿದೆ. ಅದು ಇತ್ತೀಚಿನ ಸ್ಟೂಡೆಂಟ್ಗಳಿಗೂ ತುಂಬ ಯೂಸ್ಫುಲ್ ಆಗಿದೆ. ಚಾಟ್ GPT ಒಳ್ಳೇದೇ ಕೆಟ್ಟದ? ನೀವು ಯಾರು ಯೂಸ್ ಮಾಡಬಾರ್ದು ಚಾಟ್ GPT. ನೀವು ಎಲ್ಲ ಯೂಸ್ ಮಾಡ್ತಿರ್ತಾನೆ. ಕೆಟ್ಟದಂದರೆ ಆರ್ಟಿಸ್ಟ್ಗೆ ಬ್ಲಾಕ್ ಆಗುತ್ತೆ, ಎಲ್ಲ ವರ್ಕ್ಗಳೆಲ್ಲ ಜಾಸ್ತಿ ವ್ಯಾಲ್ಯೂ ಕಡಿಮೆ ಆಗುತ್ತೆ. ಅದ್ರದ್ದೆಲ್ಲ ವ್ಯಾಲ್ಯೂಗಳು ನಾವು ಆರ್ಟಿಸ್ಟ್ಗೆ ಸಪೋರ್ಟ್ ಮಾಡಬೇಕು. ಇದು ಆರ್ಟಿಸ್ಟ್ನ ಕಾಪಿ ಮಾಡಿ ಇದು AI ಮಾಡುತ್ತೆ, ಅದಕ್ಕೆ ಕೆಟ್ಟದು. ಕೆಲವೊಂದು ವಿಚಾರಗಳು ಕೆಲವೊಂದು ಹೇಳ್ತಾರೆ, ಫೋಟೋಗಳು ಅಪ್ಲೋಡ್ ಮಾಡಬಾರ್ದು. ಹೌದು, ಯೂಸ್ ಮಾಡ್ತಾರೆ. ಅದೇ AI ಎಲ್ಲ ನಿಮ್ಮ ಡೇಟಾ ಕಲೆಕ್ಟ್ ಮಾಡುತ್ತೆ, ಅದು ಅಪ್ಲೋಡ್ ಮಾಡಬೇಡಿ ಯಾರು. ಡೇಟಾ ಕಲೆಕ್ಟ್ ಮಾಡಿ ಅದು ಇಟ್ಕೊಂಡು ಸ್ಟೋರ್ ಮಾಡುತ್ತೆ, ಅದನ್ನೇ ಆನ್ಲೈನ್ ಸೆಲ್ ಮಾಡುತ್ತೆ ನಿಮ್ಮ ಡೇಟಾಗಳೆಲ್ಲ. ಅದು ಬಿಡಿಸ್ತೀರಾ ಹೇಗೆ? ಹೌದು, ನಾವು ಎಲ್ಲ ಮಾಡ್ತೀವಿ. ಯಾವುದು ನೀವು ಬಿಡಿಸಿ ಚಿತ್ರ ನಿಮ್ಗೆ ಯಾವುದು ತುಂಬ ಇಷ್ಟ ಆಗಿದೆ? ನಂದು ಇನ್ನೂ
ಎಷ್ಟೊಂದು ಪೇಂಟಿಂಗ್ಗಳೆಲ್ಲ ಇದೆ, ಈಗ ಯಾವುದು ಇಟ್ಕೊಂಡಿಲ್ಲ. ನೀವು ಹೊರಗಡೆ ಹೋದರೆ ನಿಮಗೆ ಚಿತ್ರ ಬಿಡಿಸೋದಕ್ಕೆ ಯಾವಾಗಿಂದ ಆಸಕ್ತಿ ಬಂದಿದ್ದು, ಏನಕ್ಕೆ ಬಂದಿದ್ದು? ಚಿಕ್ಕವನಿಂದಾನೇ ಮಾಡ್ತಾಯಿದ್ದೆ ಎಲ್ಲ ಚಿತ್ರಗಳೆಲ್ಲ. ಇವನ್ ಗೊತ್ತು, ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಎಲ್ಲ ಮಾಡ್ತಾ ಇದ್ದ, ನೋಡ್ತಾ ಇದ್ದ. ಎಲ್ಲ ಅಲ್ಲಿ ನೋಡಿ ವಾಲಂಟಿಯರಿಂಗ್ ಮಾಡ್ತಿದ್ದೀರಾ? ಸ್ಟಾಲ್ ನಂಬರ್ 3 ಹೋಗ್ಬೋದು. ಇಲ್ಲ, ಇದು ಅಲ್ಲ ಯಾರೋ ಕೊಟ್ಟರು, ಕಾಲೇಜ್ ಸ್ಟೂಡೆಂಟ್ ಅಲ್ಲ. ರೆಕಾರ್ಡಿಂಗ್ ಚೆನ್ನಾಗಿದೆ, ತುಂಬ ಸ್ಟಾಲ್ಸ್ ಇದೆ, ಎಲ್ರಿಗೂ ಊಟ ಡಿಸ್ಟ್ರಿಬ್ಯೂಟ್ ಮಾಡಿದ್ದು ಎಲ್ಲ. ಏನೆಲ್ಲ ನಿಮಗೆ ಇದು ಕೆಲಸದ ತೃಪ್ತಿ ಅನ್ನಿಸ್ತು, ಏನೆಲ್ಲ ಅನ್ನಿಸ್ತು? ಅರ್ಥ ಆಗಿಲ್ಲ. ವಾಲಂಟಿಯರ್ ವರ್ಕ್ ಲೈಕ್ ಹಾರ್ಡ್ ವರ್ಕ್ ಆ್ಯಸ್ ಇನ್ ಫುಲ್ ರೋಡ್ ಬ್ಲಾಕ್ ಮಾಡಿದ್ದಾರೆ ಎಲ್ಲ. ಅದೇನೋ ಎಕ್ಸ್ಟ್ರಾ ಜನ ಆಚೆ ಓಡಿಸ್ಬೇಕಿತ್ತು. ಲೈಕ್ ತುಂಬ ಕ್ರೌಡ್ ಗಲಾಟೆ ಮಾಡೋಂಗಿಲ್ಲ, ಹುಡುಗರು ನೋಡ್ಕೊಳ್ಳೋದು. ಆಮೇಲೆ ಅಷ್ಟೇ, ಎಲ್ರಿಗೂ ಊಟ ಹ್ಯಾಂಡ್ ಓವರ್ ಮಾಡಬೇಕು. ಸಿದ್ದರಾಮಯ್ಯ ಅವ್ರು ಬಂದಿದ್ರು, CM ಅವರು ಮೀಟ್ ಮಾಡಿದ್ರೆ ನೋಡ್ರಿ ಏನಂದ್ರೆ ಸಿದ್ದರಾಮಯ್ಯ ಅವರು ನೋಡಿದ್ರು, ಮಾತು ಕೊಟ್ಟರು, ಒಳ್ಳೆ ಮಾತು ಕೊಟ್ಟರು. ಆರ್ಟ್ಸ್ ಬಗ್ಗೆ ಇಂಪಾರ್ಟೆನ್ಸ್ ಎಲ್ಲ ಹೇಳಿದ್ರು. ಅಷ್ಟೇ ಅಣ್ಣ. ದಿನಗಳಲ್ಲಿ ನೋಡಿರ್ತಾರೆ ಚಾಟ್ GPT. ಹೌದು, ಇದರಿಂದ ಎಲ್ಲ ಚಿತ್ರ ನಿಜವಾದ ಕೈ ಬರೋವರೆಗೆ ಎಲ್ಲೋ ಹೊಡೆತ ಬೀಳುತ್ತಾ ಇದು. ಟ್ರೂ ಸ್ಕಿಲ್ ಇದ್ದರೆ ಇಟ್ ವೋಂಟ್ ಡೈ, ಅದು ನನ್ನ ಒಪಿನಿಯನು. ಸೊ ಬೇರೆಯವರು ಏನು ತಿಳ್ಕೊಬೋದು. ಸೊ ದಟ್ ಈಸ್ ಮೈ ಒಪಿನಿಯನ್. ಚಾಟ್ GPT ಯೂಸ್ ಆಗುತ್ತಾ? ಆಗುತ್ತೆ ಡೆಫಿನೆಟ್ಲಿ. ಒಳ್ಳೇದ ಕೆಟ್ಟದ ಚಾಟ್ GPT ಯೂಸ್ ಮಾಡೋದು, ಯೂಸ್ ಮಾಡೋದು, ಹೇಗೆ ಫೋಟೋ ಅಪ್ಲೋಡ್ ಕೆಟ್ಟದು ಅಂತ ಹೇಳೋಕ್ಕಾಗಲ್ಲ, ಬಟ್ ಯೂಸ್ ಮಾಡ್ಬೋದು. ಫೋಟೋ ಜನ್ರೇಷನ್, ಆರ್ಟ್ ಜನ್ರೇಷನ್ಗೆ ಐ ಡೋಂಟ್ ಥಿಂಕ್ ಇಟ್ಸ್ ರೆಕಮೆಂಡೆಡ್. ಇತ್ತೀಚಿನ ಸೋಷಿಯಲ್ ಮೀಡಿಯಾ ಅನ್ನೋದು ಕೆಲವೊಂದು ಆ್ಯಪ್ಗಳು ಹೌದು. ಅದಕ್ಕಿಂತ ಕೆಟ್ಟದಕ್ಕೆ ಜಾಸ್ತಿ ಯೂಸ್ ಆಗ್ತಿದ್ದಾರೆ ಜನ. ಅದು ಬಳಸ್ಕೊಳ್ಳೋದು ತಪ್ಪಾ ಅಥವಾ ಕೆಟ್ಟ ರೀತಿ ಬಳಸೋದೆ, ಅವ್ರವ್ರು ಏನೇನು ಇಷ್ಟ ಬರ್ತಾರೋ ಅದೇ ಮಾಡ್ತಾರಲ್ಲ. ಇವಾಗ ನಾನು ಒಳ್ಳೇದು ಯೋಚನೆ ಮಾಡಿದ್ರೆ ಒಳ್ಳೇದು ಮಾಡ್ತೀನಿ, ಇಲ್ಲ ನನಗೆ ವಾಟ್ ಇಂಟೆನ್ಷನ್ಸ್ ಹ್ಯಾವ್ ಅದೇ ಮಾಡ್ಕೊಂಡು ಹೋಗ್ತೀನಿ ನಾನು. ಸೊ ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.